ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮಕ್ಕೆ ಇವತ್ತು ದಶದಿಕ್ಕುಗಳಿಂದಲೂ ಕೂಡ ಜನರು ಮತ್ತು ಭಕ್ತಾದಿಗಳ ಸಾಗರವೇ ಹರಿದು ಬರ್ತಾ ಇದೆ. ಮುಖ್ಯವಾಗಿ ನಾಳೆ ಮೌನಿ ಅಮಾವಾಸ್ಯೆ ಇರೋದ್ರಿಂದಾಗಿ ನಾಳೆ ಒಂದೇ ದಿನ 8 ರಿಂದ 10 ಕೋಟಿ ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನವನ್ನು ಮಾಡುವ ನಿರೀಕ್ಷೆಯನ್ನ ಉತ್ತರ ಪ್ರದೇಶ ಸರ್ಕಾರ ಹಾಕೊಂಡಿದೆ. ಇವತ್ತೇನೆ ಈಗ ಮುಖ್ಯವಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗುವಂತಹ ಪ್ರಮುಖ ರಸ್ತೆಗಳಲ್ಲಿ ಕಾರ್ಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ನಾವೀಗ ಪ್ರಯಾಗ್ರಾಜ್ನ ಜೂಸಿ ಮೈನ್ ರೋಡ್ ನಲ್ಲಿ ಇದ್ದೇವೆ. ಇದನ್ನ GT ರೋಡ್ ಅಂತ ಕೂಡ ಕರೀತಾರೆ. ಹಳೆ GT ರೋಡ್ ನಲ್ಲಿ ಇವತ್ತೇ ಕಾರುಗಳ ಸಂಚಾರವನ್ನ ನಿಷೇಧಿಸಲಾಗಿದೆ. ಇಲ್ಲಿ ಬೈಕ್ಗಳು ಮಾತ್ರ ಓಡಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಇಲ್ಲೇ ಸಮೀಪದಲ್ಲೇ ಜೂಸಿ ರೈಲ್ವೆ ಜಂಕ್ಷನ್ ಕೂಡ ಇದೆ. ರೈಲ್ವೆ ಜಂಕ್ಷನ್ ಇಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈಗ ತ್ರಿವೇಣಿ ಸಂಗಮದತ್ತ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ತಮ್ಮ ಬೆಡ್ಶೀಟು, ಬಟ್ಟೆ, ಬ್ಯಾಗ್ಗಳನ್ನು ಕೂಡ ಹೊತ್ಕೊಂಡೇ ಭಕ್ತಾದಿಗಳು ಬರ್ತಾ ಇದ್ದಾರೆ. ಯಾಕೆಂತಂದ್ರೆ ಇವತ್ತೇನೆ ಈಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿದ ಬಳಿಕ ವಾಪಸ್ ಹೋಗ್ಲಿಕ್ಕೆ ಟ್ರೈನ್ಗಳು ಸಿಗದೆ ಹೋಗ್ಬೋದು. ನಾಳೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ರಾತ್ರಿ ಫುಟ್ಪಾತ್ ನಲ್ಲಾದ್ರೂ ಸರಿನೇ ಬೆಡ್ಶೀಟ್ ಅನ್ನು ತೆಗೆದುಕೊಂಡು ಮಲಿಕೊಂಡೆ ಬಳಿಕ ನಾಳೆ ತಮ್ಮ ಊರುಗಳಿಗೆ, ರಾಜ್ಯಗಳಿಗೆ ವಾಪಸ್ ಆಗ್ಲಿಕ್ಕೆ ಜನ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡೇನೆ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬ್ಯಾಗ್ ಗಳನ್ನು ಹೊತ್ಕೊಂಡು ಬೆಡ್ಶೀಟ್ ಗಳನ್ನು ತೆಗೆದುಕೊಂಡೇನೆ ಬರ್ತಾ ಇದ್ದಾರೆ. ಹೀಗಾಗಿ ನಾಳೆ ಒಂದೇ ದಿನ 8 ರಿಂದ 10 ಕೋಟಿ ಜನ ಬರೋದ್ರಿಂದಾಗಿ ರಸ್ತೆಯಲ್ಲಿ ಕಾರ್ಗಳು ಓಡಾಟಕ್ಕೂ ಕೂಡ ಅವಕಾಶವನ್ನು ಕೊಟ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಜನ ಓಡಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ, ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ತ್ರಿವೇಣಿ ಸಂಗಮದ ಸುತ್ತಮುತ್ತ 3-4 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಈಗ ಕಾರ್ಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಇದರಿಂದಾಗಿ ಈಗ ರಸ್ತೆ ತುಂಬಾ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಈಗ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕು ಅಂದ್ರೆ ಯಾವುದೇ ರೈಲ್ವೆ ಸ್ಟೇಷನ್ ಇಂದ ಆದ್ರೂ ಸರಿಯೇ ಕನಿಷ್ಠ 3 ರಿಂದ 4 ಕಿಲೋಮೀಟರ್, 5 ಕಿಲೋಮೀಟರ್, 7-8 ಕಿಲೋಮೀಟರ್ ದೂರದವರೆಗೂ ಕೂಡ ಜನ ಈ ರೀತಿಯಾಗಿ ನಡ್ಕೊಂಡು ಹೋಗಿನೇ ಈಗ ತ್ರಿವೇಣಿ ಸಂಗಮವನ್ನ ತಲುಪೋದು ಅನಿವಾರ್ಯ ಆಗಿದೆ. ಬೇರೆ ದಿನಗಳಂದು ಇಲ್ಲಿ ತ್ರಿವೇಣಿ ಸಂಗಮದ ಬಳಿ ಹೋಗ್ಲಿಕ್ಕೆ ಆಟೋಗಳಿಗೆ ಅವಕಾಶವನ್ನು ಕೊಡಲಾಗ್ತಾ ಇತ್ತು, ಕ್ಯಾಬ್ಗಳಿಗೆ ಅವಕಾಶವನ್ನು ಕೊಡಲಾಗ್ತಾ ಇತ್ತು. ಆದ್ರೆ ನಾಳೆ ಮೌನಿ ಅಮಾವಾಸ್ಯೆ ಇರೋ ಕಾರಣದಿಂದಾಗಿ ಇವತ್ತು ಕ್ಯಾಬ್ ಮತ್ತು ಆಟೋ ಸಂಚಾರವನ್ನು ಈ ಒಂದು ಪ್ರಮುಖ ರಸ್ತೆಗಳಲ್ಲಿ ಮತ್ತು ತ್ರಿವೇಣಿ ಸಂಗಮದ ಸುತ್ತಮುತ್ತಲ ರಸ್ತೆಗಳಲ್ಲಿ ನಿಷೇಧಿಸಲಾಗಿದೆ. ಇದರಿಂದಾಗಿ ಈಗ ಜನ ರೈಲು ನಿಲ್ದಾಣದಲ್ಲಿ ಇಳಿದು ತ್ರಿವೇಣಿ ಸಂಗಮದ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ತ್ರಿವೇಣಿ ಸಂಗಮದ ದಶದಿಕ್ಕುಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮುಖ್ಯವಾಗಿ ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಕಾರ್ಗಳ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ. ಜನ ಈ ರೀತಿ ನಡ್ಕೊಂಡು ಹೋಗ್ತಕ್ಕಂತಹ ದೃಶ್ಯಗಳು ಸಾಮಾನ್ಯ ಆಗಿವೆ. ಈಗ ತ್ರಿವೇಣಿ ಸಂಗಮಕ್ಕೆ ಈ ದೇಶದ ಎಲ್ಲಾ ಭಾಗಗಳಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ನಾಳೆ ಮೌನಿ ಅಮಾವಾಸ್ಯೆಗೆ ವಿಶೇಷವಾದಂತಹ ಮಹತ್ವ ಇದೆ. ಮೌನಿ ಅಮಾವಾಸ್ಯೆ ಎಂದು ಅಮೃತ ಸ್ನಾನವನ್ನ ಮಾಡಬೇಕು, ಶಾಹಿ ಸ್ನಾನವನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದ ಈಗ ದೇಶದ ಎಲ್ಲ ಕಡೆಯಿಂದಲೂ ಕೂಡ ಜನಸಾಗರವೇ ಈಗ ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದೆ. ಈ ಒಂದು ಜನದಟ್ಟಣೆಯನ್ನು ನಿಯಂತ್ರಿಸಲಿಕ್ಕೋಸ್ಕರನೇ UP ಸರ್ಕಾರ ಮತ್ತು ಪ್ರಯಾಗ್ರಾಜ್ ಜಿಲ್ಲಾಡಳಿತ ಕೂಡ ಕೆಲವೊಂದು ಪ್ಲಾನ್ಗಳನ್ನ ಮಾಡಿಕೊಂಡೆ. ಈಗ ಆ ಪ್ಲಾನ್ಗಳ ಪ್ರಕಾರ ಈಗ ಪ್ರಮುಖ ರಸ್ತೆಗಳಲ್ಲಿ ಮತ್ತು ತ್ರಿವೇಣಿ ಸಂಗಮದ ಸುತ್ತಮುತ್ತಲ ರಸ್ತೆಗಳಲ್ಲಿ ಕಾರ್ಗಳ ಸಂಚಾರವನ್ನ, ವಾಹನಗಳ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಪೊಲೀಸರು ಯಾರು ಕೂಡ ಈ ರಸ್ತೆಗಳಲ್ಲಿ ಸಂಚಾರ ಮಾಡಲಿಕ್ಕೆ ಕಾರ್ಗಳಿಗೆ, ವಾಹನಗಳಿಗೆ ಅವಕಾಶ ಕೊಡ್ತಾ ಇಲ್ಲ. ಏನಿದ್ರು ಬೈಕ್ಗಳನ್ನ ಮಾತ್ರನೇ ಬಿಡ್ತಾ ಇದ್ದಾರೆ. ಈ ಆಟೋಗಳು ಕೂಡ ಸಂಚಾರವನ್ನ ಮಾಡ್ತಾ ಇಲ್ಲ. ಜನರೆಲ್ಲರೂ ಕೂಡ ರೈಲ್ವೆ ನಿಲ್ದಾಣದಿಂದ ಇಳಿದು ಈಗ ತ್ರಿವೇಣಿ ಸಂಗಮದ ಕಡೆಗೆ ನಡ್ಕೊಂಡೇನೆ ಹೋಗ್ತಾ ಇದ್ದಾರೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.